ಸಿನಿಮಾಟೋಗ್ರಫಿ ನಿರ್ದೇಶನ, ರೆಕಾರ್ಡಿಂಗು, ಬ್ಯಾಕ್ಗ್ರೌಂಡ್ ಸ್ಕೋರು ಅದ್ಭುತವಾಗಿದೆ. ಇದರಲ್ಲಿ ನಟಿಸಿದಂತಹ ಪ್ರತಿಯೊಬ್ಬ ನಟ ನಟಿಯರು ಕೂಡ ಅದ್ಭುತವಾಗಿದ್ದಾರೆ. 80ರ ದಶಕದಿಂದ 90ರ ದಶಕದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ದಾದಾಗಿರಿಯ ಆದರಿಗಳು ಅಂಡರ್ವರ್ಲ್ಡ್ಗೆ ಸಂಬಂಧಪಟ್ಟಂತಹ ಕಥೆಯ ಹಂತವನ್ನು ಇಟ್ಟುಕೊಂಡು ಕ್ಲಾಸ್ ಮತ್ತು ಮಾಸ್ ಆಗಿ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಸಂತೋಷಕರವಾದಂತಹ ವಿಚಾರ. ನಮ್ಮ ನಾಯಕ ನಟರಾದಂತಹ ವಿನೋದ್ ಪ್ರಭಾಕರ್ ಸರ್ಗೆ ಕಂಬ್ಯಾಕ್ ಆಗಿದೆ. ಮಹದೇವಾದ ನಂತರ ಈ ಒಂದು ಬಲರಾಮನ ಆದರಿಗಳು ಅದ್ಭುತವಾಗಿ ಮೂಡಿಬಂದಿದೆ. ಕನ್ನಡ ಪ್ರೇಕ್ಷಕರು ಇದನ್ನು ಆಸ್ವಾದನೆ ಮಾಡಿ ಪ್ರೋತ್ಸಾಹವನ್ನು ಕೊಡಬೇಕು, ಬೆನ್ನು ತಟ್ಟಬೇಕು. ಚಿತ್ರಮಂದಿರಕ್ಕೆ ದಯವಿಟ್ಟು ಬಂದು ಚಿತ್ರವನ್ನು ನೋಡಬೇಕು. ಅನ್ನದಾತ ಮಹೋದಯರಿಗೆಲ್ಲರಿಗೂ ಹಾಕಿದ ಬಂಡವಾಳವನ್ನು ವಾಪಸ್ ಬರಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಮುಖಾಂತರವಾಗಿ ಕೇಳ್ತಾ ಇದ್ದೇನೆ. ಇದರಲ್ಲಿ ನಾನು ಒಂದು ಸೇಟು ಕ್ಯಾರೆಕ್ಟರ್ ಮಾಡಿದ್ದೇನೆ. ನನಗೆ ಅವಕಾಶವನ್ನು ಕೊಟ್ಟಂತಹ ಸರ್ವರಿಗೂ, ನನ್ನ ಪ್ರೀತಿಯ ದಿಗ್ದರ್ಶಕರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಮ್ಯಾಮ್, ಬಿಗ್ ಬಾಸ್ ವಿನಯ್ ಸರು ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ಅಂತ ಎಲ್ಲರ ಬಾಯಲ್ಲಿ ಅದೇ ಬರ್ತಾಯಿದೆ. ನಿಮ್ಮ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ, ವಿನಯ್ ಅವ್ರನ್ನ ನಾವು ಬಿಗ್ ಬಾಸಲ್ಲಿ ನೋಡಿದ್ದೀವಿ, ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅಲ್ಲಿ ನಾವು ಅವರು ಸ್ಟೈಲ್ನ ಆಟಿಟ್ಯೂಡ್ನ ಮಾತ್ರ ನೋಡಿದ್ವಿ. ಬಟ್ ಆಸ್ ಅ ಪರ್ಫಾರ್ಮರ್ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಕತ್ತಿಗೆ ಹೋಗಿದೆ, ಅದರ ಕತ್ತಿ ಥರ ಪರ್ಫಾರ್ಮೆನ್ಸ್ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ವಿಲನ್ ಆಗ್ಬೋದು ಅವರು. ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ವಿಲನ್ಸ್ ತುಂಬ ಕಮ್ಮಿ ಇದ್ದಾರೆ. ಸೊ ಐ ಥಿಂಕ್ ಹಿ ವಿಲ್ ರೂಲ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೇಡಮ್ ಅವ್ರಿಗೆ? ಹೇಳಿ. ಇಲ್ಲ, ಅವರು ವಿಲನ್ ಆಗೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು ಹೇಳ್ದಂಗೆ ನಮ್ಮ ಇಂಡಸ್ಟ್ರಿಗೆ ವಿಲನ್ಗಳ ಕೊರತೆ ತುಂಬ ಇದೆ. ಸೊ ವಿಲನ್ ಆಗಿ ದೊಡ್ಡ ಹೆಸರು ಮಾಡಲಿ ಅಂತ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ವಿನಯ್ ಅವರಿಗೆ ಐ ವಿಶ್ ವಿನಯ್ ಅವರಿಗೆ ಐ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ರಾಜೇಂದ್ರ ಪಾತ್ರ ಹೇಳಿ ಮ್ಯಾಮ್, ಮೂವಿಯಲ್ಲಿ ನಿಮ್ಮ ಯಜಮಾನರು ಮಾಡಿದ್ದಾರೆ. ಮೂವಿ ಆ್ಯಕ್ಟಿಂಗ್ ಹೇಗಿತ್ತು? ನಾವು ಸಖತ್ತಾಗಿ ನೋಡಿದ್ದೀವಿ, ಸಖತ್ತಾಗಿತ್ತು ಆ್ಯಕ್ಟಿಂಗು. ನಿಮ್ಮ ಅನಿಸಿಕೆ? ಸೊ ನಾನು ಇಷ್ಟು ದಿನ ನೋಡಿರೋ ಅವರ ಪಾತ್ರಗಳಲ್ಲಿ ಐ ಥಿಂಕ್ ಇದು ಒನ್ ಆಫ್ ದ ಬೆಸ್ಟ್. ರವೀಂದ್ರನ್ ಪಾತ್ರ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅವರ ಕಾಸ್ಟ್ಯೂಮ್ಸ್ ಆಗಿರಲಿ, ಜಾಕೆಟ್ಸ್ ಆಗಿರಲಿ, ಆ್ಯಂಡ್ ಅವರ ಹೇರ್ ಸ್ಟೈಲ್ ಆಗಿರಲಿ ಐ ಥಿಂಕ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಐ ಥಿಂಕ್ ಅವ್ರಿಗೂ ತುಂಬ ಒಳ್ಳೆ ಹೆಸರು ಬರುತ್ತೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಇದು ಬಲರಾಮ ದಿನಗಳಿಗೆ ಜನಕ್ಕೆ ಬರೋಕ್ಕೆ ಎಷ್ಟು? ಬಲರಾಮ ದಿನಗಳು ನಾನು ಆಲ್ರೆಡಿ ಹೇಳಿದಾಗೆ ಹಳೆ ಬೆಂಗಳೂರನ್ನ ನೋಡಬೇಕು ಅಂತಂದರೆ ಅದು ತುಂಬ ಚೆನ್ನಾಗಿ ಚೇತನೆ ಸರ್ ತೋರಿಸಿದ್ದಾರೆ. ಸೊ ಇದನ್ನು ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾ ಥಿಯೇಟ್ರಿಗೆ ಬಂದು ಓಟಿಗೋಸ್ಕರ ವೇಟ್ ಮಾಡ್ತಾರೆ. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಬಲರಾಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೂವಿ ನೋಡಿದ್ರಿ? ಚೆನ್ನಾಗಿದೆ. ಬಲರಾಮ ಸಿನಿಮಾ ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಈ ಬಿಗ್ ಬಾಸ್ ವಿನಯ್ ಗೌಡನೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ಲು. ತಮಿಳ್ ಕ್ಯಾರೆಕ್ಟರ್ ಜೀವ ತುಂಬಿಟ್ಟಿದ್ದಾರೆ. ಎಷ್ಟೋ ಜನ ಹುಡುಗರು ದಾರಿ ತಪ್ಪಿ ದಾರಿನೇ ತಪ್ಪೋಗ್ಬಿಟ್ಟಿದ್ದಾರೆ, ದಾರಿ ಇಲ್ದಂಗೆ. ಅದಕ್ಕೆ ಪ್ರತಿಯೊಬ್ಬರು ಯಾರು ರೌಡಿಸಮ್ ಮಾಡಬೇಕನ್ನೋರು, ರೌಡಿಸಮ್ಮಲ್ಲಿರೋರು ಹೆಸರು ಮಾಡಬೇಕನ್ನೋರು ಸಿನಿಮಾ ನೋಡಿ ಆ ರೌಡಿಸಮ್ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಅಂತ. ಯಾಕಂದರೆ ಮನುಷ್ಯನಿಗೆ ಜೀವನನೇ ಶಾಶ್ವತ. ನಾವು 8 ಜನ್ಮ 10 ಜನ್ಮ ಹುಟ್ಟು ಬರ್ತೀವೋ ಇರುವ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇರೋ ಒಂದು ಜನ್ಮದಲ್ಲಾದರೂ ಚೆನ್ನಾಗಿರೋಣ. ದ್ವೇಷ ಕಟ್ಕೊಂಡು ಇನ್ನೇನೋ ಮಾಡಿ ಇನ್ನೇನೋ ಆಗೋದಕ್ಕೆ ಬೇಡ. ಒಳ್ಳೆ ತಂದಲ್ಲಿ ಬದುಕೋಣ, ಒಳ್ಳೆ ರೀತಿಲಿ ಬದುಕೋಣ. ಹಳ್ಳಿಯಿಂದ ಬಂದು ಸಿಟಿ ಬೆಂಗಳೂರಲ್ಲಿ ಏನೋ ಒಂದು ಹೆಸರಿಗೋಸ್ಕರ ಜೀವನನೇ ಹಾಳು ಮಾಡ್ಕೊಬೇಡಿ. ಜೀವನದಲ್ಲಿ ರೌಡಿಸಮಲ್ಲಿ ಎಷ್ಟು ಹೆಸರು ಬೆಳೀತಾ ಇರುತ್ತೋ ಅಷ್ಟು ಆಯ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಹಳೆಯ ರೌಡಿಸಮ್ಗಳನ್ನೆಲ್ಲ ಯಾಕೆ ತೋರಿಸಿದ್ದಾರೆ ಹೇಳಿ? ಅವರೆಲ್ಲ ಏನಾಗಿದ್ದಾರೆ ಅಂತ ಉದ್ದೇಶ ತೋರಿಸಿದ್ದಾರೆ. ನೀವು ಕೂಡ ಒಳ್ಳೆ ದಾರಿಲಿ ನಡೀರಿ ಅಂತ ಹೇಳ್ತೀನಿ. ಸಿನಿಮಾ ಹೇಳಿ. ಒಳ್ಳೆಯದಾಗಲಿ ಬಲರಾಮ್ ಸಿನಿಮಾಗೆ ಹಾಗೂ ನಮ್ಮ ವಿನೋದ್ ಪ್ರಭಾಕರ್ ಅಣ್ಣನಿಗೆ ಲವ್ ಯು ಅಣ್ಣ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲವ್ ಯು. ಹಾಗೂ ಬಿಗ್ ಬಾಸ್ ವಿನಯ್ ಗೌಡ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೂಪರ್, ಒಳ್ಳೆಯದಾಗಲಿ. ಇಂಥ ವಿಲನ್ ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಬಿಗ್ ಬಾಸ್ ವಿನಯ್ ಬಗ್ಗೆ ಸರ್ ಹೇಳಿದ್ರು ನೋಡಿ, ಕ್ಯಾರೆಕ್ಟರ್ನ ವಿಲನ್ಗೆ ಹೇಗೆ ಜೀವ ತುಂಬಬೇಕು ಆ ಥರ ತುಂಬಿದ್ದಾರೆ. ಆಮೇಲೆ ವಿಲನ್ ಅಂತ ಹೇಳಿದ್ರೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ನಮ್ಮಂಥ ಯೂತ್ಗಳಿಗೆಲ್ಲ ಇಂಡಸ್ಟ್ರಿಗೆ ಬರಬೇಕಂತ ಎಷ್ಟೋ ಯೂತ್ಗಳಿಗೆ ಯಾವ ಥರ ಪ್ರೊಫೆಷನ್ ಮಾಡಿ ನೆಕ್ಸ್ಟ್ ಲೆವೆಲ್ ಅವ್ರ ಬಗ್ಗೆ ಹೊಗಳೋದಕ್ಕಿಂತ ಕಣ್ಣಿಂದ ನೋಡಬೇಕು. ಈ ಬಲರಾಮ್ ಸಿನಿಮಾದಲ್ಲಿ ಆ ಲಾಂಗ್ ಹಿಡಿಯೋದು, ಆ ಲಾಂಗ್ ಎಸೆಯೋದು ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ.
ಬಿಗ್ ಬಾಸ್ ವಿನಯ್ ಗೌಡ ನನಗೇನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲ್ ಅನ್ಕೋಬೋದು, ಚಿಂದಿ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಅಣ್ಣನ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲ್. ತಮಿಳ್ ಕ್ಯಾರೆಕ್ಟ್ರು ಆ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ಈಸಿ ಆಗಲ್ಲ, ತುಂಬ ಸಖತ್ತಾಗಿ ಮಾಡೋರು ವಿನಯ್ ಗೌಡ. ಎಲ್ಲರೂ ಹೇಳೋದು ಅದನ್ನೇ, ಬಿಗ್ ಬಾಸ್ ವಿನಯ್ ಸಕ್ಕತ್ತಾಗಿ ಮಾಡಿದ್ದಾರೆ ಮಚ್ಚು ಅನ್ನೋದು. ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಅಂತ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ್ಯಕ್ಟಿಂಗ್ ನಟ ಭಯಂಕರ ನಟ ಭಯಂಕರ ಸಖತ್ತಾಗಿ ಮಾಡೋರು. ಓಕೆ, ವಿನಯ್ ಅಣ್ಣ ಒಳ್ಳೇದಾಗಲಿ, ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ನಿಜವಾಗ್ಲೂ ನಾವು ವಜ್ರಮುನಿನ ಆಮೇಲೆ ಆಗಿನ ಕಾಲದಲ್ಲಿ ತುಂಬ ರೌಡಿಗಳನ್ನ ನೋಡ್ತಾ ಇದ್ವಲ್ಲ, ಆ ಥರ ಫೀಲ್ ಬರ್ತದೆ ನಮಗೆ. ಹಾಗೂ ನಮ್ಮ ತೂಗುದೀಪ ಶ್ರೀನಿವಾಸ್ ಅಪ್ಪಾಜಿ ನೋಡಿದಾಗೆ, ಆಮೇಲೆ ತುಂಬ ಹಳೆಯ ಕ್ಯಾರೆಕ್ಟರ್ಗಳೆಲ್ಲ ನೆನಪು ಬರುತ್ತೆ ನೋಡಿದ್ರೆ. ತುಂಬ ಚೆನ್ನಾಗಿ ಅಭಿನಯಿಸಿದ್ರ. ಈಗ ನೆಕ್ಸ್ಟ್ ಮೂವಿಗೆ ವಿನಯ್ ಸರ್ ವಿಲನ್ ಆಗಿ ಮಾಡ್ಬೋದಾ? ಮಾಡಬೇಕು, ಯಾಕೆಂದರೆ ಆ ಕ್ಯಾರೆಕ್ಟರ್ಗೆ ಅವ್ರಿಗೆ ಸಖತ್ ಸೂಟ್ ಆಗ್ತಾರೆ. ಅವರು ಅದೇ ಕ್ಯಾರೆಕ್ಟರ್ ಮಾಡಬೇಕು, ಅದೇ ಇಷ್ಟ ಆಗುತ್ತೆ ಜನರಿಗೆ. ಅವ್ರ ರಿಯಲ್ ಕ್ಯಾರೆಕ್ಟ್ರು ಅವ್ರು ಇರೋದು ನಿಜವಾಗ್ಲೂ ಅದೇ ಶೂಟ್ ಆಗುತ್ತೆ. ಅಣ್ಣ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಗೆ ಆ ಕ್ಯಾರೆಕ್ಟರ್ ಹೆವಿ ಫಿಕ್ಸು, ನಿಜವಾಗ್ಲೂ ಅದನ್ನು ಮಾಡಿ ನೀವು ನಿಮ್ಮ ನೋಡಿ ನಾವು ಖುಷಿ ಪಡ್ತಾ ಇರ್ತೀವಣ್ಣ. ಲವ್ ಯು ಅಣ್ಣ. ಬಿಗ್ ಬಾಸ್ ಮನೆಗೆ ಹೇಗಿದ್ರು ಇಲ್ಲೂ ಆಗಿದಾರ? ನಿಜವಾಗ್ಲೂ ಅಲ್ಲಿ ಹೆಂಗೆ ಗರ್ಜಿಸಿದ್ರು ಇಲ್ಲೂ ಆಗಿದ್ದಾರೆ. ಖುಷಿ ಆಯ್ತಣ್ಣ. ಥ್ಯಾಂಕ್ ಯು. ಏನಂತ ಮಮ್ಮಿ ಹೇಳಿ? ಮೂವಿ ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬ ಕಲ್ಟ್ ಆ್ಯಂಡ್ ಕ್ಲಾಸ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಕೆ ಎಂ ಚೈತನ್ಯ ಸರ್ ಅವರು. ಹಾಗೆ ಆ್ಯಕ್ಟರ್ಸ್ ಅಂತೂ ಹೇಳೋದೇ ಬೇಡ, ಎಲ್ಲರೂ ದೇ ಆರ್ ಲೈಕ್ ಸೋ ನ್ಯಾಚುರಲ್. ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೋಡಿ. ಮ್ಯಾಮ್ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಮ್ಯಾಮ್? ಇಲ್ಲ, ಅದರಲ್ಲಿ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಹಿಟ್ಟಾಯಿತು ನನಗೆ, ಅದು ಹೇಳೋಕ್ಕಾಗಲ್ಲ, ಸಾರಿ. ಎಲ್ಲರೂ ಬಂದು ನೋಡಿ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಹಿಟ್ಟಾಯಿತು ತುಂಬಾ. ಥ್ಯಾಂಕ್ ಯು. ಬಲರಾಮ್ ದಿನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಜನಕ್ಕೆ ಮ್ಯಾಮ್? ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗಾಗಲಿ. ನೆಕ್ಸ್ಟ್ ಎಲ್ಲರೂ ನಾವು ಸಕ್ಸಸ್ ಪಾರ್ಟಿನ ನಾವು ನೋಡೋಣ. ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಬಿಗ್ ಬಾಸ್ ವಿನಯ್ ಸರ್ ಬಗ್ಗೆ ಹೇಳಿ ಮ್ಯಾಮ್. ವಿನಯ್ ಸರ್ ಅಂತ ಹೇಳೋದೇ ಬೇಡ. ಆ್ಯಕ್ಚುಲಿ ಆ ಸ್ಲ್ಯಾಂಗ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ತೊಗೊಂಡಿದ್ದಾರೆ ಅಂತಂದರೆ ವಿ ಫೀಲ್ ಲೈಕ್ ಈಸ್ ಆರ್ ರಿಯಲ್ ಡಾನ್ ಅನ್ನೋ ಥರ ಅನಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ, ಹೇಳೋದೇ ಬೇಡಪ್ಪ. ಸ್ಟೈಲ್ ಆಗಿರ್ಬೋದು, ಸ್ಟೈಲೈಸೇಷನ್ ಇಸ್ ವೆರಿ ವೆಲ್ ಡನ್. ತುಂಬ ಇಷ್ಟ ಆಯಿತು ಎಲ್ಲರಿಗೂ ಕ್ಯಾರೆಕ್ಟರ್ಸ್. ಇದೇ ಥರ ಇನ್ನೂ ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಗಲಿ ಸರ್ಗೆ ಅಂತ ಮ್ಯಾಮ್ ನೆಕ್ಸ್ಟ್ ಮೂವಿಗೆ ಅವ್ರು ವಿಲನ್ ಆಗೇ ಮಾಡ್ಬೋದಾ? ಅಫ್ಕೋರ್ಸ್, ವೈ ನಾಟ್? ಸಖತ್ತಾಗಿ ಮಾಡ್ತಾರಲ್ಲ, ವಿ ಕ್ಯಾನ್. ಮ್ಯಾಮ್ ವಿನಯ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಹೇಳಿ ಮ್ಯಾಮ್? ಸರ್ ಇದೇ ಥರನೇ ಸಖತ್ತಾಗಿರೋ ಸ್ಕ್ರಿಪ್ಟ್ಸ್ ನಿಮಗೆ ಸಿಗಲಿ, ಇದೇ ಥರ ಇನ್ನೂ ಚೆನ್ನಾಗಿ ಬೆಳೀಲಿ, ಚೆನ್ನಾಗಾಗಲಿ. ಸಖತ್ತಾಗಿದೆ. ಆಲ್ ದ ಬೆಸ್ಟ್ ಸರ್ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್.